ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಪಂಚಲಿಂಗ ಸ್ವಾಮಿ. ಫ್ರೆಂಡ್ಸ್, ಬೆಂಗಳೂರಲ್ಲಿ ಒಂದು ಅಹಿತಕರ ಘಟನೆ ನಡೆದಿದೆ. ಅದೇನಂತಂದ್ರೆ ಆರ್ಸಿಬಿ ವಿಜಯೋತ್ಸವ ಪೆರೇಡ್. ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಏನಕ್ಕೆ ವಿಜಯೋತ್ಸವ ಪೆರೇಡ್ ಅನ್ನ ನಡೆಸಿತು ಅಂದ್ರೆ, ಕಳೆದ 18 ವರ್ಷಗಳಿಂದ ಐಪಿಎಲ್ ಕ್ರಿಕೆಟ್ ಅಲ್ಲಿ ಆರ್ಸಿಬಿ ತಂಡವು ಐಪಿಎಲ್ ಟ್ರೋಫಿ ಗೆದ್ದಿರಲಿಲ್ಲ. 2025ರಲ್ಲಿ ನಡೆದ ಐಪಿಎಲ್ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಆರ್ಸಿಬಿ ತಂಡವು ಪಂಜಾಬ್ 11 ಕಿಂಗ್ಸ್ ತಂಡದ ವಿರುದ್ಧವಾಗಿ ಗೆದ್ದಿ ಮೊದಲ ಬಾರಿಗೆ ಐಪಿಎಲ್ ಟ್ರೋಫಿಯನ್ನ ಗೆಲ್ತು. ಮೊದಲನೇ ಬಾರಿಗೆ ಐಪಿಎಲ್ ಕ್ರಿಕೆಟ್ ಟ್ರೋಫಿಯನ್ನ ಗೆದ್ದ ಆರ್ಸಿಬಿ ತಂಡವು ತನ್ನ ಅಭಿಮಾನಿಗಳಿಗೆ ಒಂದು ಅಭಿನಂದನೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೋತಿದೆ. ಅದೇ ಆರ್ಸಿಬಿ ವಿಕ್ಟರಿ ಪೆರೇಡ್. ದಿನಾಂಕ 4 ಜೂನ್ 2025ರಲ್ಲಿ ಸರಿಸುಮಾರು ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಅಭಿನಂದನೆ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಎಲ್ಲಿ ಅಂತಂದ್ರೆ ಅದು ವಿಧಾನಸೌಧದ ಮುಂದೆ. ಈ ಕಾರ್ಯಕ್ರಮಕ್ಕೆ ಆರ್ಸಿಬಿ ತಂಡದ ನಾಯಕರು, ಆಟಗಾರರು ಮತ್ತು ಆರ್ಸಿಬಿ ಫ್ಯಾನ್ಸ್ಗಳು, ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಕೂಡ ಸೇರಿ ನಡೆದಂತ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮುಕ್ತಾಯವಾಗುತ್ತದೆ. ಆರ್ಸಿಬಿ ವಿಜಯೋತ್ಸವ ಪೆರೇಡ್ ವಿಧಾನಸೌಧದಿಂದ ಸ್ಟಾರ್ಟ್ ಆಗಿ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೂ ನಡೆಯುತ್ತದೆ. ಘಟನೆ ಮುನ್ನದ ಸ್ಥಿತಿ: ಸಂಜೆ 4 ಗಂಟೆಗೆ ಇದ್ದ ಕಾರ್ಯಕ್ರಮಕ್ಕೆ ಅಭಿಮಾನಿಗಳು ಬೆಳಗ್ಗೆ 10 ಗಂಟೆಯಿಂದನೇ ಜನ ಸೇರಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಮೆಜೆಸ್ಟಿಕ್, ಎಂಜಿ ರಸ್ತೆ, ಕಬ್ಬನ್ ಪಾರ್ಕ್ ಮುಂತಾದ ಪ್ರದೇಶಗಳಲ್ಲಿ ಆರ್ಸಿಬಿ ತಂಡದ ಫ್ಯಾನ್ಸ್ಗಳು ಅತಿ ಹೆಚ್ಚಾಗಿ ಜನಸಾಗರವು ಸೇರ್ತದೆ. ಅಲ್ಲಿ ಗೊಂದಲ ಸೃಷ್ಟಿವಾಗ್ತದೆ. ಆರ್ಸಿಬಿ ವಿಜಯೋತ್ಸವ ಪೆರೇಡ್ ಸ್ಟಾರ್ಟ್ ಆಗ್ತಿದ್ದಂಗೆ ಫ್ಯಾನ್ಸ್ಗಳು ತಮ್ಮ ಮೆಚ್ಚಿನ ಆಟಗಾರನನ್ನು ನೋಡಲು ದಿಕ್ಕಾಪಾಲಾಗಿ ಆ ಕಡೆ ಓಡಾಡ್ತಾ ಇರ್ತಾರೆ. ಸರಿಸುಮಾರು ಸಂಜೆ 4:30ಕ್ಕೆ ಆರ್ಸಿಬಿ ವಿಜಯೋತ್ಸವ ಪೆರೇಡ್ ನಲ್ಲಿ ಗಾಳಿ ತುಳಿತ ಉಂಟಾಗ್ತದೆ. ಅದಕ್ಕೂ ಕೂಡ 4 ಮುಖ್ಯ ಕಾರಣಗಳಿದೆ. ಮೊದಲನೇ ಕಾರಣ ಬ್ಯಾರಿಕೇಡ್ ಮುರಿತ. ಆರ್ಸಿಬಿ ಫ್ಯಾನ್ಸ್ಗಳಿಗೆ ಸುರಕ್ಷತೆ ಕೊಡಲು ಅಂತೇಳಿ ಪೊಲೀಸರು ಒಂದು ತಾತ್ಕಾಲಿಕ ಬ್ಯಾರಿಕೇಡ್ ಅನ್ನ ನಿರ್ಮಾಣ ಮಾಡಿದ್ರು. ಅತಿ ಹೆಚ್ಚಾಗಿ ಫ್ಯಾನ್ಸ್ಗಳು ಸೇರಿದ್ರಿಂದ ಆ ಬ್ಯಾರಿಕೇಡ್ಗಳು ಮುರಿದೋಯ್ತು. ಎರಡನೇ ಕಾರಣ, ಬ್ಯಾರಿಕೇಡ್ಗಳು ಮುರಿದ ಕೆಳಗಡೆ ಬಿದ್ದಾಗ ಆರ್ಸಿಬಿ ಫ್ಯಾನ್ಸ್ಗಳು ಇಂಬ್ಯಾಲೆನ್ಸ್ ಆಗ್ತಾರೆ, ಆ ಕಡೆ ಈ ಕಡೆ ಓಡಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕಾಲ್ ತುಳಿತ ಸ್ಟಾರ್ಟ್ ಆಗ್ತದೆ. ಮೂರನೇ ಕಾರಣ, ಆರ್ಸಿಬಿ ಫ್ಯಾನ್ಸ್ಗಳಿಗೆ ಪ್ಯಾನಿಕ್ ಅಟ್ಯಾಕ್ ಆಗ್ತದೆ. ಆರ್ಸಿಬಿ ಫ್ಯಾನ್ಸ್ಗಳು ಪರಸ್ಪರ ಕಿರುಚಾಟ, ಹೊಡೆದಾಟ ಆರಂಭವಾಗುತ್ತದೆ. ಈ ಸಂದರ್ಭದಲ್ಲಿ ಸುಮಾರು 11 ಜನ ಸಾಯ್ತಾರೆ. ಇಲ್ಲ ಅಂದ್ರೂ ಕೂಡ 30-40 ಜನಕ್ಕೆ ಗಾಯಗಳಾಗ್ತದೆ. ಮೂರನೇ ಕಾರಣ, ಆಂಬುಲೆನ್ಸ್ ದಾರಿ ಬಂದ್. ಅತಿ ಹೆಚ್ಚಾಗಿ ಆರ್ಸಿಬಿ ಫ್ಯಾನ್ಸ್ಗಳು ಸೇರಿದಿಂದ ಆಂಬುಲೆನ್ಸ್ ದಾರಿಗಳು ಬ್ಲಾಕ್ ಆಗ್ತದೆ. ಆರ್ಸಿಬಿ ವಿಜಯೋತ್ಸವ ಪೆರೇಡ್ ಅಲ್ಲಿ ಗಾಳಿ ತುಳಿತವಾಗಲು ಮೇನ್ ಕಾರಣಗಳು: ಮೊದಲನೇ ಕಾರಣ, ನಿಯಂತ್ರಣ ರಹಿತ ಆರ್ಸಿಬಿ ಫ್ಯಾನ್ಸ್ ಸಂದಣಿಯೇ. ಪೊಲೀಸರು ಮತ್ತು ಸೆಕ್ಯೂರಿಟಿ ಗಾರ್ಡ್ ಮಾತುಗಳನ್ನು ಕೇಳದೆ ಆರ್ಸಿಬಿ ಫ್ಯಾನ್ಸ್ಗಳು ತಮ್ಮ ಮೆಚ್ಚಿನ